ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಏನಪ್ಪ ಇವತ್ತು ಬೆಳಗ್ಗೆ ಫುಲ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲಪ್ಪ ಹೋಗ್ತಿದ್ದೀನಿ ಅಂದ್ಕೊಂಡ್ರೆ, ನಾನು ಪ್ರಯಾಗ್ರಾಜ್ಗೆ ಹೋಗ್ತಾಯಿದ್ದೀನಿ. ಒಬ್ಬನೇ ಸೋಲೋ ರೈಡ್ ಹೋಗ್ತಾಯಿದ್ದೀನಿ. ಕೈವಾರದಿಂದ ಪ್ರಯಾಗ್ರಾಜ್ವರೆಗೂ ಹೋಗ್ತಾಯಿದ್ದೀನಿ. ಎಲ್ಲರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಶೇರ್ ಮಾಡಿ. Everything I do, so instinctive and so passionate. Every word I move, so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast, I can roast. ಹಾಗೆ ಝೀರೋ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾಕೆಂದರೆ ಎಷ್ಟು ಕಿಲೋಮೀಟ್ರ್ ಓಡಿದೆ ಏನು ಅಂತೆಲ್ಲ ಕ್ಲೀನಾಗಿ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಝೀರೋ ಮಾಡ್ಕೊಂಡಿದ್ದೀನಿ. ಟ್ರಿಪ್ಪೇ ಬಂದುಬಿಟ್ಟು ಝೀರೋ ಮಾಡ್ಕೊಂಡಿದ್ದೀನಿ. ನೋಡೋಣ ಈ ವಿಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಓಡಿದೆ ಅಂತ. ಗಾಡಿಗೆ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಬೇಕಾಗಿತ್ತು. ಈ ಪೆಟ್ರೋಲ್ ಏನಿಲ್ಲ ಅಂದರೂ 550 ರೂಪಾಯಿ ಲಾಸ್ಟ್ ಫುಲ್ ಟ್ಯಾಂಕ್. ಇದು ಒಂದೊಂದ್ಸರಿ 450 ರೂಪಾಯಿಗೆ ಇಡಿಸ್ಬಿಡುತ್ತೆ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಆಂಧ್ರವರೆಗೂ ಬಾಗೇಪಲ್ಲಿವರೆಗೂ ಇದು ಬಾಗೇಪಲ್ಲಿಯಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳೋಣ ಅಂತ ನೋಡಿದ್ರೆ, ಈ ಕಡೆ ಆ ಕಡೆ ಎಲ್ಲ ಪೆಟ್ರೋಲ್ ಬಂಕ್ ಎಲ್ಲ ಮುಚ್ಚಿಬಿಟ್ಟಿದೆ. ಎಲ್ಲಿ ಮಾಡಿಸೋದಪ್ಪ, ಮತ್ತೆ ಒಂಥರ ಭಯವಾಗೋಗಿತ್ತು. ಸ್ಟಾರ್ಟಿಂಗಲ್ಲೇ ತೊಳ್ಬೇಕು ಏನೋ ಅನಿಸ್ಬಿಡ್ತು. ಆಮೇಲೆ ಯಾವುದೋ ಒಂದು ಪೆಟ್ರೋಲ್ ಬಂಕ್ ಕಾಣಿಸ್ತು, ಒಂದು ಯೂಟರ್ನ್ ಮಾಡ್ಕೊಂಬಂದೆ. ಒಂದು 500 ಮೀಟರ್ಸ್ ಯೂಟರ್ನ್ ಇತ್ತು, ಮಾಡ್ಕೊಂಬಂದು ಈ ಪೆನ್ಕೊಂಡ ಇದು ನೋಡಿ, ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿದೆ ನೋಡಿ, ಈ ಪೆನ್ಕೊಂಡ. ಇದು ಬಂದುಬಿಟ್ಟು ಬೈಕರ್ಸ್ಗೆ ಫೇವ್ರೇಟ್ ಸ್ಪಾಟ್ ಇದ್ದಂಗೆ. ಈ ಪಿನ್ ಕರ್ವ್ಸು ಸಖತ್ತಾಗಿದೆ. ಪ್ರತಿಯೊಬ್ಬರು ಬೈಕರ್ಸ್ ಅಲ್ಲಿ ಹೋಗಿ ಒಂದ್ಸರಿ ನೋಡಬೇಕು. ಸಖತ್ ಫೇಮಸ್ ಆಗೋಗಿತ್ತು ಮುಂಚೆ ಅಂತೂ. ಇದು ಈಗ ಸ್ವಲ್ಪ ಕಮ್ಮಿ ಆಗಿದೆ. ಪೆನ್ಕೊಂಡ ಬಿಟ್ಟು ಹಂಗೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ, ಪೆನ್ಕೊಂಡ ಬಿಟ್ಟಿದ ತಕ್ಷಣ ನಮ್ಮ ಕಾರ್ ಸಿಗುತ್ತೆ. ರೈಟ್ ಸೈಡಲ್ಲಿ ಕಾಣಿಸುತ್ತೆ ಕಿಯಾ ಫ್ಯಾಕ್ಟ್ರಿ. ಈ ಕಿಯಾ ಪ್ಲ್ಯಾಂಟ್ ಬಂದುಬಿಟ್ಟು ಏನಿಲ್ಲ ಅಂದರೂ ಒಂದು ಅಪ್ರಾಕ್ಸಿಮೇಟ್ಲಿ 3 ಕಿಲೋಮೀಟ್ರ್ ಇರುತ್ತೆ. ಅಂದರೆ ಹಿಂದೆ ಎಷ್ಟಿರುತ್ತೆ ಅಂದ್ಕೊಡ್ರಿ. ಆ್ಯಕ್ಚುಲಿ ಕಿಯಾ ಪ್ಲ್ಯಾಂಟ್ ಬಂದುಬಿಟ್ಟು ನಮ್ಮ ಕರ್ನಾಟಕಕ್ಕೆ ಆಗಬೇಕಾಗಿತ್ತು. ಡ್ಯೂ ಟು ಸಮ್ ರೀಸನ್ಸು ಚಂದ್ರಬಾಬು ನಾಯ್ಡು ಆಂಧ್ರಕ್ಕೆ ತೊಗೊಂಡೋದ್ರು. ಒಂಥರ ನಮಗೂ ಲಾಸ್ ಇದ್ದಂಗೆ. ಎಷ್ಟೋ ಟ್ಯಾಕ್ಸ್ ಆಗ್ತಾಯಿತ್ತು, ಲಾಭನೂ ಇದೆ, ನಷ್ಟನೂ ಇದೆ. ಏನಿಲ್ಲ ಅಂದರೂ ಒಂದು ಕಾರ್ ಬಿಲ್ಡ್ ಮಾಡೋದಕ್ಕೆ 1,48,000ದಿಂದ 47,000 ಲೀಟ್ರು ನೀರು ಬೇಕು. ಬರೀ ಒಂದು ಕಾರ್ ಬಿಲ್ಡ್ ಮಾಡೋದಕ್ಕೋಸ್ಕರ ಒಂಥರ ಅಷ್ಟು ನೀರು ಬೇಕಲ್ವಾ. ಅದು ಒಳ್ಳೆ ಕೆಲಸ ಆಯಿತು ಹೋಗಿ. ಹಾಗೆ ಫಸ್ಟ್ ದಿನ ಏನಿಲ್ಲ ಅಂದರೂ ಅಪ್ರಾಕ್ಸಿಮೇಟ್ಲಿ ಒಂದು 800 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿಬಿಡೋಣ, ನಿಲ್ಲಿಸಿ. ಜಾಸ್ತಿ ದೂರ ಓಡಿಸೋಕ್ಕೂ ಆಗೋಲ್ಲ, ಯಾಕೆಂದರೆ ಈ ಆ್ಯಕ್ಸಿಸು ಬಿಸಿ ಬಂದುಬಿಡುತ್ತೆ ಇಂಜಿನು. ಅದಕ್ಕೆ ಪ್ರತಿಯೊಂದು 100 ಕಿಲೋಮೀಟ್ರು 110 ಕಿಲೋಮೀಟ್ರಿಗೆಲ್ಲ ನಿಲ್ಲಿಸ್ಬೇಕು. ಏನಿಲ್ಲ ನಿಲ್ಲಿಸಿ ಒಂದು 15 ನಿಮಿಷ 20 ನಿಮಿಷ ಹಂಗೆ ನಿಲ್ಲಿಸ್ತಾ ಇದ್ದೆ, ಕೂಲ್ ಆಗಲಿ. ಅಷ್ಟೊತ್ತಿಗೆ ಒಂದು ಟೀ ಕುಡಿತಾ ಇದ್ದೆ. ನಾ ಫಸ್ಟ್ ದಿನನೇ ಏನಿಲ್ಲ ಅಂದರೂ ಕರ್ನಾಟಕ, ಆಂಧ್ರ, ತೆಲಂಗಾಣ 3 ಸ್ಟೇಟು ದಾಟಿ ಹೋಗ್ಬಿಟ್ಟಿದ್ದೀನಿ. ಹೈದ್ರಾಬಾದಲ್ಲಿ ಸ್ವಲ್ಪ ರೋಡ್ ಕನ್ಫ್ಯೂಸ್ ಆಯಿತು. ಹೆಂಗಂದರೆ ಈ ನೈಸ್ ರೋಡಲ್ಲಿ ಬಿಡೋಲ್ಲ ನಮಗೆ ಟೂ ವೀಲರ್ಗೆ. ಅದಕ್ಕೋಸ್ಕರ ನಾನು ಔಟರ್ ರಿಂಗ್ ಆಚೆ ಕಡೆಯಿಂದ ಹೋಗೋಣ ಅಂತ ನೋಡಿದೆ. ಯಾವುದೋ ಗಿಲ್ಲಿಯಲ್ಲೆಲ್ಲ ತೊಗೊಂಡೋಗ್ಬಿಡ್ತು. ಡೇಟು ಬೆಳಗ್ಗೆನೇ ಒಂದು 4 ಗಂಟೆಗೆ ಎದ್ದು, ಈ ಲಾಸ್ಟ್ ದಿನ ಏನು ರೂಮ್ ಏನು ಮಾಡ್ಕೊಂಡಿರಲಿಲ್ಲ. ಎಲ್ಲೋ 1 ಅವರ್ ಮಲ್ಕೊಂಡ್ಬಿಟ್ಟಿದ್ದೆ. ಹಂಗೆ ಒಂದು 2 ಅವರ್ ಮಲ್ಕೊಂಡಿದ್ರಿ. ಎಲ್ಲೋ ಬಸ್ ಸ್ಟಾಪಲ್ಲಿ ಸಿಕ್ತು, ಹಂಗೆ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ವಿ. ಈ ಮಹಾರಾಷ್ಟ್ರ ಅಲ್ಲಿ ಹೋಗ್ತಾಯಿದ್ರೆ ಸೈಡಲ್ಲೆಲ್ಲ ಹತ್ತಿನೇ ಕಾಣಿಸ್ತು. ಹತ್ತಿ ಜಾಸ್ತಿ ಬೆಳೀತಾರೆ ಮಹಾರಾಷ್ಟ್ರಲ್ಲಿ. ಹಾಗೆ ಹೋಗ್ತಾ ಇರಬೇಕಾದ್ರೆ ನಮಗೊಂದು ನದಿ ಹರಿತಾ ಇರೋದು ಕಾಣಿಸ್ತು. ನಾನು ಏನಿಲ್ಲ ಅಂದರೂ 6 ಸ್ಟೇಟ್ ದಾಟಬೇಕು. ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, UP. ಹಾಗೆ ಹೋಗ್ತಾ ಇರಬೇಕಾದ್ರೆ ಮಧ್ಯಪ್ರದೇಶಲ್ಲಿ ಎಲ್ಲಿ ಫಾರೆಸ್ಟ್ ಇತ್ತು, ಏನಿಲ್ಲ ಅಂದರೂ ಒಂದು 60 ಕಿಲೋಮೀಟ್ರ್ವರೆಗೂ ಇತ್ತು, ಒಂದೇ ಫಾರೆಸ್ಟೇ. ಇಲ್ಲಿ ಸಖತ್ತಾಗಿ ಮಾಡಿದ್ದಾರೆ. ಈ ಅನಿಮಲ್ಸ್ ಎಲ್ಲ ಕ್ರಾಸ್ ಮಾಡೋದಕ್ಕೆ ಬ್ರಿಡ್ಜ್ ಕಟ್ಬಿಟ್ಟಿದ್ದಾರೆ. ಮೇಲೆಗಡೆ ವೆಹಿಕಲ್ಸ್ ಹೋಗುತ್ತೆ, ಕೆಳಗಡೆ ಅನಿಮಲ್ಸ್ ಹೋಗುತ್ತೆ. ಅದಕ್ಕೂ ತೊಂದರೆ ಇಲ್ಲ, ನಮಗೂ ತೊಂದರೆ ಇಲ್ಲ. ಈಗ ಅನಿಮಲ್ಸ್ ಬರುತ್ತಪ್ಪ ಅಂತ ಏನೂ ಇಲ್ಲ. ಅದ್ರ ಪಾಡಿಗೆ ಅದು ಹೋಗುತ್ತೆ, ನಮ್ಮ ಪಾಡಿಗೆ ನಾವು ಹೋಗ್ಬೋದು. ಇದೊಂಥರ ಕಾನ್ಸೆಪ್ಟ್ ಸಖತ್ತಾಗಿದೆ. ಈ ದಾರಿಯಲ್ಲಿ ಹೋಗ್ಬೇಕಾದ್ರೆ ನಂಗೆ ಸ್ವಲ್ಪ ಭಯ ಆಯಿತು. ಯಾಕೆಂದರೆ ಈ ಸ್ಟ್ರೆಚ್ಚು ಸಖತ್ ಉದ್ದ ಇದೆ. ಎಲ್ಲಾದರೂ ಪೆಟ್ರೋಲ್ ಆಗೋಗ್ಬಿಟ್ರೆ ಏನಪ್ಪ ಆಗತ್ತೆ, ಯಾರು ತಂದುಕೊಡ್ತಾರೆ. ಆದರೂ ನಾನು 1 ಲೀಟ್ರ್ ಏನಿಲ್ಲ ಅಂದರೂ ಬ್ಯಾಕಪ್ ಇಟ್ಕೊಂಡಿರ್ತೀನಿ, ಡಿಕ್ಕಿಯಲ್ಲಿ ಇಟ್ಕೊಂಡಿರ್ತೀನಿ. ಎಲ್ಲ ಹೋಗುತ್ತೋ, ಯಾರು ತಂದುಕೊಡ್ತಾರೆ ಏನಿಲ್ಲ ಗೊತ್ತಿಲ್ಲ, ಹೆಲ್ಪ್ ಮಾಡ್ತಾರೋ. ಸ್ಟೇಟ್ಗಳು ಬಿಟ್ಟು ಆಚೆ ಹೋಗಿದ್ದೀನಿ, ಏನಾಗುತ್ತೋ ಏನೋ ಗೊತ್ತಿಲ್ಲ. ಹಂಗೆ ಈಗ ಹೋಗ್ತಾ ಇರಬೇಕಾದ್ರೆ ನಮಗೆ ಅಲ್ಲೊಂದು 100 ಕಾಣಿಸುತ್ತೆ. ಆದರೂ ಒಂಥರ ಭಯನೇ ಇರುತ್ತೆ ನಮಗೂ. ಎಲ್ಲಾದರೂ ಪೆಟ್ರೋಲ್ ಖಾಲಿ ಆಗೋಗ್ಬಿಟ್ರೆ, ಎಲ್ಲಾದರೂ ಇದೆಯೋ ಇಲ್ಲ ಮುಂದೆ. ಇತ್ತು ಒಂದು ಏನಿಲ್ಲ ಅಂದರೂ ಮ್ಯಾಕ್ಸಿಮಮ್ ಆ ಘಾಟ್ ಸೆಕ್ಷನಲ್ಲಿ ಏನಿಲ್ಲ ಅಂದರೂ ಒಂದು ಸ್ವಲ್ಪ ದೂರಕ್ಕಿತ್ತು. ಒಂದು 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಒಂದು ಬಂಕ್ ಕಾಣಿಸ್ತಾನೆ ಇತ್ತು. ಗುರು, ಈ ಗೌರ್ಮೆಂಟಿಗೆ ಮೆಚ್ಕೋಬೇಕು ಗುರು. ಫುಲ್ ಈ ಕಡೆ ಆ ಕಡೆ ಎಲ್ಲ ಇದಾಗ್ಬಿಟ್ಟು ಫೆನ್ಸಿಂಗ್ ಆಗಿಬಿಟ್ಟು ಒಂಥರ ಏನೋ ಅದ್ದಿದ್ದಂಗೆ ಅಳಿಲ್ ಸಹ ಬರ್ದಿದ್ದಂಗೆ ಮಾಡಿದ್ದಾರೆ. ನಾನು ಒಂದು ಆಕ್ಸಿಡೆಂಟ್ ನೋಡಿದೆ, ಭೀಕರ ಆಕ್ಸಿಡೆಂಟ್ ಗುರು. ಬ್ರೇಕ್ ಫೇಲ್ಯೂರ್ ಆಗೋಗ್ಬಿಟ್ಟು ಈ ಡೌನ್ ಇರುತ್ತಲ್ವ, ಈ ಘಾಟ್ ಸೆಕ್ಷನಲ್ಲೆಲ್ಲ, ಈ ಫಾರೆಸ್ಟಲ್ಲೆಲ್ಲ ಡೌನಲ್ಲಿ ಬ್ರೇಕ್ ಹಿಡಿದಿರ ಬಂದು ಲಾರಿ ಗುದ್ಕೊಂಬಿಟ್ಟು ಏನೋ ಸಖತ್ ಚೆಲ್ಲೋಗ್ಬಿಟ್ಟಿತ್ತು. ಈ ಡ್ರೈವರ್ಗಳ ಕಷ್ಟ ಹೇಳ್ಕೊಳಕ್ಕಾಗಲ್ಲ. ಈಗ ಮನೆಗೆ ಹೋಗ್ತಾರೆ ನೋಡಿ ಗುರು, ಯಾವ ಥರ ಚೆಲ್ಲಿದೆ ಅಂತೆಲ್ಲ ರೋಡಲ್ಲೆಲ್ಲ ಬಿದ್ದೋಗಿದೆ.
ಈ ಡ್ರೈವರು ಮನೆ ಬಿಟ್ಟು ಆಚೆ ಹೋಗಿದ್ದಾನಂದರೆ ಮತ್ತೆ ಮನೆಗೆ ಬರೋವರೆಗೂ ಗ್ಯಾರಂಟಿ ಇಲ್ಲ ಎಲ್ಲಿ ಏನಾಗುತ್ತೆ ಅನ್ನೋದೇ. ಈ ಡ್ರೈವಿಂಗ್ ಫೀಲ್ಡ್ ಒಂಥರ ಹೇಳೋಕ್ಕೆ ಆಗಲ್ಲ ಯಾವಾಗ ಏನಾಗುತ್ತೆ ಏನು ಅಂತ. ಈಗ ಸಖತ್ತಾಗಿರುತ್ತೆ, ಇನ್ನು ಸ್ವಲ್ಪ ಹೊತ್ತು ಎಲ್ಲ ಏನಾಗುತ್ತೋ ಗೊತ್ತಿಲ್ಲ. ನಮ್ಮ ಕರ್ನಾಟಕ ಗಾಡಿನೇ ನಾನು ಎಷ್ಟು ನೋಡೋದು ಆಕ್ಸಿಡೆಂಟ್ ಆಗ್ತಿರೋದು. ನಾನು ಅಲ್ಲಿ ಪ್ರಯಾಗ್ರಾಜಲ್ಲಿ ಇದ್ದೀನಿ, ಇಲ್ಲಿ ನಾಗ್ಪುರ್ ಹತ್ರ ಟೋಲ್ ಹತ್ರ ಒಂದು 6 ಜನ ಸ್ಪಾಟ್ ಆಗೋಗ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಗುರು, ಡ್ರೈವರ್ ಅಂದಮೇಲೆ ಅಷ್ಟೇ ಜೀವನ. ಅವ್ನು ಯಾವುದೇ 2 ವೀಲರ್ ಎತ್ಕೊಂಡು ಹೋಗಿ, 3 ವೀಲರ್ ಎತ್ಕೊಂಡು ಹೋಗಲಿ, 4 ವೀಲರ್ ಎತ್ಕೊಂಡು ಹೋಗಲಿ, ಅಷ್ಟೇ ಅವ್ನು ಮನೆಗೆ ಬರೋವರೆಗೂ ಹೇಳೋಕ್ಕಾಗಲ್ಲ ಅವ್ನು ಪ್ರಾಣ ಇದೆಯೇ ಇಲ್ಲ ಅನ್ನೋದು. ನೋಡಿ ಯಾವ ಥರ ಮಾಡಿದ್ದಾರೆ ಅಂತೆ ಮಧ್ಯಪ್ರದೇಶನ. ಈ ಮೆಚ್ಕೋಬೇಕು ಗುರು ಈ ಗೌರ್ಮೆಂಟ್ನ. ನೋಡಿ ಅಳಿಲ್ ಸಹ ಬರೋಕ್ಕಾಗ್ದಿರ. ಸೈಡಲ್ಲಿ ಫೆನ್ಸಿಂಗ್ ಏನಿಲ್ಲ ಅಂದರೂ ಒಂದು 7 ಅಡಿಯಿಂದ 8 ಅಡಿ ಇರುತ್ತೆ. ಒಂದು ಏನು ಪ್ರಾಣಿನೂ ಎಗರೋಕ್ಕಾಗಲ್ಲ ರೋಡ್ ಮೇಲೆ. ಬಂದು ಒಂದು ನಾಯಿ ಬರುತ್ತಪ್ಪ ಅಂತ ಏನು ಭಯ ಇರಲ್ಲ, ಆರಾಮಾಗಿ ಹೋಗ್ಬೋದಾ. ಹೋಗ್ತಾ ಇರಬೇಕಾದ್ರೆ ಸಖತ್ ಗಾಡಿಗಳು ಬ್ರೇಕ್ ಡೌನ್ ಆಗೋಗ್ಬಿಟ್ಟಿತ್ತು. ನೋಡಿ ಇಲ್ಲಿ ಪುಷ್ಪರಾಜ್ ಅವ ತಗ್ಗಿದೆಲೆ ಅಂತ. ಅಂದರೆ ಸಖತ್ ಕರು ಇತ್ತು. ಯಾವುದಾದ್ರೂ ಸೂಪರ್ ಬೈಕ್ಸ್ ತೊಗೊಂಡು ಹೋಗಿದ್ರೆ ಸಖತ್ತಾಗೆ ಕಾರ್ನರಿಂಗ್ ಮಾಡ್ಕೊ ಬರ್ಬೋದಾಗಿತ್ತು. ಒಂಥರ ಸಖತ್ತಾಗಿದೆ ಗುರು ರೋಡು. ಎಲ್ಲಿ ಏನು ಡ್ಯಾಮೇಜ್ ಏನಿಲ್ಲ, ರೋಡ್ಸ್ ಎಲ್ಲ ಸಖತ್ತಾಗಿತ್ತು. ಎಲ್ಲೋ ಒಂದೊಂದು ಹತ್ರ ಹಂಗೆ ಕಿತ್ತೋಗ್ಬಿಟ್ಟಿತ್ತು ರೋಡ್ ಅಷ್ಟೇ. ಆದರೆ ಈ ಸ್ಕೂಟಿಯಲ್ಲಿ ಹೋಗಿ ಸಾಹಸ ಮಾಡಿದ್ದೀನಿ ಗುರು, ಫುಲ್ ಬೆನ್ನೋ ಬಂದುಬಿಡುತ್ತೆ. ಎಲ್ಲರೂ ಅನ್ಕೊತಾರೆ ಯಾರು ಗುರು ಇವನು ಹುಚ್ಚ ನನ್ನ ಮಗ ಉತ್ಸಾಹಸ ಮಾಡ್ತಾ ಇದ್ದಾನೆ ಅನ್ಕೊತಾರೆ. ಎಷ್ಟೋ ಜನ ಬೈದಿರೋದಿದ್ದಾರೆ. ಈ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಬೇರೆ ಸ್ಟೇಟವರು ಎಷ್ಟೋ ಜನ ನಿಲ್ಸಿ ಮಾತಾಡಿದ್ದಾರೆ ನನ್ನ, ಈ ಗಾಡಿಯಲ್ಲಿ ಹೋಗ್ತಾ ಇದೆಯಾ ಅಂತ. ಹಾಗೆ 2ನೇ ದಿನ ಸ್ನಾನ ಮಾಡಬೇಕಾಗಿತ್ತು. ಎಲ್ಲಿ ಸ್ನಾನ ಮಾಡೋದು ಅಂತ ಹೇಳ್ಬಿಟ್ಟು ಫಸ್ಟ್ ದಿನ ರೂಮ್ ಮಾಡಿರಲಿಲ್ಲಲ್ಲ, ಅದಕ್ಕೆ ಹೋಗಿ ಯಾವುದೋ ಒಂದು ಕೆರೆಯಲ್ಲಿ ಸ್ನಾನ ಮಾಡ್ಕೊಂಡು ಹೋದೆ. ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ನಮ್ಮ ಕರ್ನಾಟಕದವ್ರು ಸಿಕ್ಕಿದ್ರು, ಖುಷಿ ಆಯಿತು. ಅವರು ಮಾತಾಡ್ಸಿದ್ರು, ಈ ಗಾಡಿಯಲ್ಲಿ ಬಂದ ಏನು ಎಲ್ಲ ಕೇಳಿದ್ರು. ಸಖತ್ ಘಾಟ್ ಸೆಕ್ಷನ್ ಸಿಗುತ್ತೆ ಹೋಗೋವಾಗ. ಒಂದು ಏನಿಲ್ಲ ಅಂದರೂ ಒಂದು 6 ಘಾಟ್ ಸೆಕ್ಷನ್ ಏನೋ ಸಿಗುತ್ತೆ. ಏನು ಅಷ್ಟೊಂದು ಘಾಟ್ ಸೆಕ್ಷನ್ ಏನು ಹೇಳ್ಕೊಳೋದಲ್ಲ, ಪರವಾಗಿಲ್ಲ, ಒಂದು ದೊಡ್ಡದಾಗೇ ಇದೆ, ಆದರೂ ಮ್ಯಾನೇಜಬಲ್. ನೋಡು ಗುರು ಗಾಡಿ ಎಲ್ಲಂದರೆ ಅದು ಬ್ರೇಕ್ ಡೌನ್ ಆಗೋಗ್ಬಿಟ್ಟಿದೆ. ಈ ಕರ್ನಾಟಕ ಗಾಡಿಗಳು ಸಖತ್ ಬ್ರೇಕ್ ಡೌನ್ ಆಗಿದೆ. ಈ ಕೂಲೆಂಟ್ ಆಯಿಲ್ ಲೀಕ್ ಆಗೋಗ್ಬಿಟ್ಟು, ಯಾಕೆಂದರೆ ಓವರ್ ಹೀಟ್ ಆಗುತ್ತೆ. ಅದಕ್ಕೋಸ್ಕರನೇ ನಿಲ್ಲಿಸಿ ಓಡಿಸ್ಕೋಬೇಕು. ಎಲ್ಲಾದರೂ ಲಾಂಗ್ ಹೋಗೋವಾಗೂ ಅಷ್ಟೇ ನಿಲ್ಲಿಸಿ ಓಡಿಸ್ಬೇಕು ನಾವು. ಗಾಡಿಗೂ ಜಾಸ್ತಿ ಸ್ಟ್ರೆಸ್ ಕೊಡಬಾರ್ದು, ಕೊಟ್ಟಷ್ಟು ನಮಗೆ ಪ್ರಾಬ್ಲಮ್ಮು, ನಮಗೆ ಏಟ್ ಕೊಡುತ್ತೆ ಆಮೇಲೆ. ನೋಡಿರಿ ಎಷ್ಟು ಗಾಡಿ ನಿಲ್ಲಿಸಿದ್ದೇನೆ ಅಂತ, ಎಲ್ಲ ಬ್ರೇಕ್ ಡೌನ್ ಆಗಿದೆ. ಇನ್ನೂ 600 ಕಿಲೋಮೀಟ್ರ್ ಹೋಗ್ಬೇಕು ಗುರು, ಅವಾಗಲೇ ಜಾಮ್ ಗುರು. ಕೆಳಗಡೆ ಮೇಲೆ ಎಲ್ಲ ಇಲ್ಲಿ ಗುಣಿಗಳಲ್ಲಿ ಅಲ್ಲಿ ಇಲ್ಲೆಲ್ಲ ಇಳಿಸ್ಕೊಂಡು ಹೆಂಗೋ ಬಾಧೆ ಪಟ್ಟು ಮುಂದೆ ಹೊಟ್ಟೋಗ್ಬಿಟ್ಟೆ. ಏನಿಲ್ಲ ಅಂದರೂ ಸಖತ್ ಜಾಮ್ ಹೋಗಿದೆ. ಈ ಕಡೆ ಹೋಗ್ಬೇಕಾಗಿರೋ ಗಾಡಿಗಳೆಲ್ಲ ಆ ಕಡೆ ಹೋಗ್ತಾಯಿದೆ. ಆ ರೇಂಜಿಗೆ ಜಾಮ್ ಆಗಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಫುಲ್ ಜನ ನಮ್ಮ ಕರ್ನಾಟಕದಿಂದನೇ ಏನಿಲ್ಲ ಅಂದರೂ ಒಂದು 2 ನಿಮಿಷಕ್ಕೊಂದು ಇಲ್ಲ 5 ನಿಮಿಷಕ್ಕೊಂದು ಗಾಡಿ ಬಂದೇ ಬರ್ತದೆ 100%. ನೋಡಿರಿ ಇಲ್ಲಿ ಯಾವುದೋ ಟೋಲಿಂದ ಸಖತ್ ಜಾಮ್ ಆಗೋಗ್ಬಿಟ್ಟಿತ್ತು. ಓಕೆ, ಮತ್ತೆ ಕ್ಲಿಯರ್ ಆಯಿತು ಎಲ್ಲ ಸ್ವಲ್ಪ ಹೊತ್ತಾದಮೇಲೆ. ಪೆಟ್ರೋಲ್ ರೇಟು ಅಷ್ಟೇ ಗುರು, UPL ಮಾತ್ರ ಕಮ್ಮಿ ಇದೆ 96 ರೂಪಾಯಿ. ಅದು ಬಿಟ್ಟರೆ ನಮ್ಮ ಕರ್ನಾಟಕ 102, 103 ಆ ಥರ. ಇನ್ನೆಲ್ಲ 106 ಆಂಧ್ರ, ಅಲ್ಲಿ ತೆಲಂಗಾಣ, ಮಹಾರಾಷ್ಟ್ರ ಇಲ್ಲೆಲ್ಲ ಜಾಸ್ತಿ ಇದೆ. ನಾವು ಏನಿದ್ರು ಕರ್ನಾಟಕಲ್ಲಿ ಮಾಡಿಸ್ಕೊಂಡ್ರೆ ಮತ್ತು UPL ಮಾಡಿಸ್ಕೊಂಬಿಟ್ರೆ ನಮಗೂ ಆರಾಮು 96 ರೂಪಾಯಿ ಆರಾಮಾಗಿ ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬಂದುಬಿಡಬೇಕು. ಈ ಲಾರಿಗಳವರೆಲ್ಲ ಹಂಗೆ ಮಾಡೋದು, ಫಸ್ಟ್ ಕರ್ನಾಟಕಲ್ಲಿ ಮಾಡಿಸ್ಕೊತಾರೆ, ಮತ್ತು ಬರೋವಾಗ ಆ ಕಡೆ ಏನೋ ಹೋದರೆ UPL ಮಾಡಿಸ್ಕೊಂಡು ಬಂದುಬಿಡ್ತಾರೆ ಫುಲ್ ಟ್ಯಾಂಕು. ನೋಡು ಗುರು ನಮ್ಮ ಕರ್ನಾಟಕ ಗಾಡಿ XUV ಸಖತ್ ಹಂಗೆ ಹೋಗ್ತಾ ಇರ್ಬೇಕಾರೆ ಸಖತ್ ಕಾಣಿಸ್ತು ನೋಡ್ರಿ. ತುಫಾನು ಇದು ನೋಡಿ, ಇನ್ನೊಂದು 2, 3 ಡಸ್ಟರು, ಮತ್ತು 3, 5 ನೋಡಿರಿ ಎಷ್ಟು ಕಾಣಿಸುತ್ತೋ ಕರ್ನಾಟಕ ಗಾಡಿ. ಹೋಗ್ತಾ ಇರಬೇಕಾದ್ರೆ 2 ನಿಮಿಷ ಇಲ್ಲ 5 ನಿಮಿಷ ಪಕ್ಕ ಗ್ಯಾರಂಟಿ ಬಂದೇ ಬರುತ್ತೆ. ಈ 2ನೇ ದಿನ ರಾತ್ರಿ ಕರ್ನಾಟಕ ಗಾಡಿ ಪಾಪ ಆ ಕಡೆಯಿಂದ ಬರ್ತಾ ಇರೋನು ಡಿವೈಡರ್ ಮೇಲೆ ಹತ್ತಿಸಿ, ಅದಕ್ಕೆ ನಿದ್ದೆಯಲ್ಲಿ ಜಾಸ್ತಿ ಯಾರು ಓಡಿಸ್ಬಾರ್ದು ಅಂತ ಹೇಳೋದು. ಎಲ್ಲರೂ ದೂರ ಹೋದಾಗ ಸೇಫ್ಟಿ ನೋಡ್ಕೋಬೇಕು, ಮೊಬೈಲ್ ಏನೂ ನೋಡಬಾರ್ದು. ಡೇ 3 ಬೆಳಗ್ಗೆನೇ ಬೇಗ ಎದ್ದು ಒಂದು ಏನಿಲ್ಲ 200 ಕಿಲೋಮೀಟ್ರ್ ಇತ್ತು, 200 ಚೇಂಜ್ ಕಿಲೋಮೀಟರ್ಸು. ಇವತ್ತು ನೋಡಿದ್ರೆ ಬರೀ 206 ಕಿಲೋಮೀಟ್ರ್ ಇದೆ. ಟೈಮ್ ನೋಡಿದ್ರೆ 7 ಅವರ್ ತೋರಿಸ್ತಾ ಇದೆ. ಏನಕ್ಕಪ್ಪ ಹಿಂಗೆ ತೋರಿಸ್ತಾ ಇದೆ ನೋಡಿರಿ, ಯಾವ ಥರ ಜಾಮ್ ಆಗಿದೆಯೋ ಬರಬೇಕಾದ್ರೇ. ಫುಲ್ ಏನಿಲ್ಲ ಅಂದರೆ ಒಂದು 3 ಕಿಲೋಮೀಟ್ರ್ ಅಷ್ಟು ಉದ್ದ ಜಾಮ್ ಆಗಿತ್ತು. ನಂಗೆ ಹಾಗೆ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಒಬ್ಬ ಹುಡುಗ ಕಾಣಿಸ್ತಾ. ಈ ಹುಡುಗ 1 ವರ್ಷದಿಂದ ಸೈಕಲ್ ತುಳಿತಾ ಇದ್ದಾನಂತೆ, ಮನೆಗೆ ಹೋಗಿಲ್ಲಂತೆ. मेरा नाम कुणाल कुतले और मैं महाराष्ट्र से 12 ज्योतिर्लिंग 4 धाम की यात्रा पे हूँ. तो मुझे भाई मिले और अच्छा लगा. और मेरा यूट्यूब चैनल नाम है SK राइडर, जो यहाँ पे पीछे दिखाई गया है. तो अभी मैं जा रहा हूँ प्रयागराज होके जाऊँगा रामेश्वर, और भाई से मिलूँगा बेंगलोर में, वहीं से. ಓಕೆ, ಥ್ಯಾಂಕ್ ಯು. ನೋಡು ಗುರು, ಅವ್ನ ಕಷ್ಟ ಮುಂದೆ ನನಗೊಂದು ಕಷ್ಟನಾ?
ಅವನು ಅಷ್ಟು ದೂರನೇ ಸೈಕಲ್ ತುಳ್ಕೊಂಬಂದಿದ್ದಾನೆ. ನಾನು ಗಾಡಿಯಲ್ಲಿ ಹೋಗಿರೋದು ಯಾವ ಲೆಕ್ಕ, ಇನ್ನು ಬೋಟಲ್ಲಿ ಬಂದಿದ್ದಾರಂತೆ, ಆಟೋಲ್ಲಿ ಬಂದಿದ್ದಾರಂತೆ. ನಂದು ಯಾವ್ದು ಗುರು ಸಾಹಸ ಇದು ಹೇಳಿ. ಅವ್ನ ಮುಂದೆ ಯಾವುದೋ ಒಂದು ಚಿಕ್ಕ ಸಾಹಸ. ನಾವು ಹಾಗೆ ಹೋಗ್ತಾ ಇರಬೇಕಾದ್ರೆ ಅಯ್ಯೋ ಡ್ಯಾಮ್ಗಳು, ಈ ಕಾಲುವೆಗಳು, ನದಿಗಳು ಸಖತ್ ಕಾಣಿಸುತ್ತೆ ನೋಡ್ರಿ. ಬ್ರಿಡ್ಜು ಆ ಕಡೆ ಸಖತ್ತಾಗಿದೆಯೋ, ಆ ಕಡೆ ಬ್ರಿಡ್ಜ್ ಮೇಲೇ ಹೋಗ್ಬೋದು. ಆದರೆ ಬೇರೆ ಕಡೆ ರೂಟ್ ಇದೆ ಅದಕ್ಕೆ. ಈ ಬ್ರಿಡ್ಜ್ ಮೇಲೆ ನಿಲ್ಸ್ಕೊಂಡಿದ್ದೆ, ಲಾರಿ ಏನಾದರೂ ಹೋದರೆ ಹೆಂಗೆ ಶೇಕ್ ಆಗುತ್ತೆ ಅಂದರೆ ಹಂಗೆ ಶೇಕ್ ಆಗುತ್ತೆ ನನ್ನ ಗಾಡಿ ಸಮೇತ. ನೋಡಿರಿ, ಅಯೋಧ್ಯೆಗೆ ಸ್ಟಾರ್ಟ್ ಇನ್ನು 30 ಕಿಲೋಮೀಟ್ರ್ ಇದೆ, 4 ಅವರ್ ತೋರಿಸ್ತಾ ಇದೆ. ಎಲ್ಲೇ ಸಂಧಿ ಅದು ಇದು ಹಳ್ಳಿ ಮೇಲೆಲ್ಲ ಹೋಗ್ಬಿಟ್ಟಿದ್ದೀರಿ ನೋಡಿರಿ. ಎಂಥ ಕಂಪೆಗಳಿದ್ದಾವೆ, ಅದರಲ್ಲಿ ಸಹ ದೂರ್ಕೊಂಡು ಹೋಗ್ತಾ ಇರಬೇಕು. ನಾವು ಫಸ್ಟ್ ಹೋಗ್ಬೇಕಂದ್ರೆ ಸಂಧಿ ಗಿಂದಿ ಅನ್ನೋದೆಲ್ಲ ನೋಡಬಾರ್ದು, ದೂರ್ಕೊಂಡು ಹೋಗ್ತಾ ಇರಬೇಕು. ನೋಡಿ, ಇಲ್ಲಿ ಯಾರೋ ಕಿಚ್ಚ ಸುದೀಪ್ ಫ್ಯಾನ್ ಹಾಕ್ಸ್ಕೊಂಡಿದ್ದಾನೆ. ಬ್ಯೂಟಿಫುಲ್ ಫೇಸ್ ಈಸ್ ನಾಟ್ ಇಂಪಾರ್ಟೆಂಟ್, ಬ್ಯೂಟಿಫುಲ್ ಆರ್ಟ್ ಈಸ್ ಇಂಪಾರ್ಟೆಂಟ್ ಅಂತ ಸಖತ್ತಾಗಿದೆ ಕೊಟೇಶನ್ ಅಂತೂ. ಕರ್ನಾಟಕ ಗಾಡಿ ಮೇಲೆ ಪ್ರಯಾಗ್ರಾಜ್ ಇನ್ನೊಂದು 30 ಕಿಲೋಮೀಟ್ರ್ ಇದೆ. ಇಲ್ಲಿ ಸ್ವಲ್ಪ ರೋಡ್ ಒಂಚೂರು ಕನ್ಫ್ಯೂಸ್ ಆಗೋಯ್ತು. ಮುಂದೆ ಹೋಗಿ ಮತ್ತೆ ಯೂಟರ್ನ್ ಮಾಡ್ಕೊಂಬಂದೆ ಈ ಟ್ರಾಫಿಕಲ್ಲಿ. ಏನಿಲ್ಲ, ಎಲ್ಲ ಹಳ್ಳಿ ಬಳ್ಳಿ ಮೇಲೆಲ್ಲ ತೋರಿಸುತ್ತೆ. ಯಾಕೆ ಅಂದರೆ ಹೈವೇಲಿ ಫುಲ್ ಟ್ರಾಫಿಕ್ ಇರುತ್ತೆ. ನಾನು ಹೈವೇ ಮೇಲೆ ಹೋಗಿದ್ರು ಏನಾದರೂ ಹೊಟ್ಟೋಗ್ತಾ ಇದ್ದೀನೋ ಗೊತ್ತಿಲ್ಲ. ಈ ಹಳ್ಳಿ ಮೇಲೆ ಬಂದು ಇದೇ ಏನಿಲ್ಲ 30 ಕಿಲೋಮೀಟ್ರಿಗೆ 4 ಅವರ್ ತೋರಿಸಿದ್ರೆ ಹೆಂಗೆ ಗುರು? ಸಖತ್ ಕಷ್ಟ. ಎಷ್ಟು ಜನ ಅಂದರೆ ಸಖತ್ ಜನ ಬಂದಿದ್ದರು ಪ್ರಯಾಗ್ರಾಜ್ಗೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಮ್ಮಿ ಅನ್ಕೋತೀನಿ, ಈ ಲಾಸ್ಟ್ ಅಲ್ಲ ಮಹಾಶಿವರಾತ್ರಿಗೆ, ಅದಕ್ಕೋಸ್ಕರ ಜನ ಜಾಸ್ತಿ. ಈ ಕಡೆ ಕಲ್ಚರೇ ಒಂಥರ. ಈ ಕಡೆ ಎಲ್ಲ ಟಿಫನ್ಗೆಲ್ಲ ಏನು ಮಾಡ್ತಾರೆ ಅಂದರೆ ಈ ಜಾಂಗೀರು, ಸಮೋಸ, ಕಚೋರಿ ತಿಂತಾರೆ. ನಮ್ಮ ಕಡೆ ಥರ ತಿಂಡಿ ಅದೆಲ್ಲ ಇರಲ್ಲ, ಪಲಾವು ಆ ಥರ ಎಲ್ಲ ಏನು ತಿನ್ನಲ್ಲ ಇವರು. ಬೆಳಗ್ಗೆನೇ ಎಣ್ಣೆಲಿ ಕರಿಯೋದು ತಿಂತಾರೆ. ಅದು ಹೆಂಗೆ ತಿಂತಾರೋ ಏನೋ. ಹಂಗೋ ಹಿಂಗೋ ಬಾಧೆ ಪಟ್ಟು ಪ್ರಯಾಗ್ರಾಜ್ ಸೇರ್ಕೊಂಬಿಟ್ಟೆ. ಈ ಆ್ಯಕ್ಸಿಸಲ್ಲೇ ಸೇರಿಕೊಂಡೆ. ನಂದೇನು ಕಷ್ಟ ಇಲ್ಲ ಗುರು, ಬೇರೆಯವರು ಕಷ್ಟ ಪಟ್ಕೊಂಡು ಬಂದಿರೋದ್ರ ಮುಂದೆ. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಮಹಾಕುಂಭಮೇಳ ಎಲ್ಲ ಆಗೋಯ್ತು, ಆಮೇಲೆ ಪೋಸ್ಟ್ ಮಾಡ್ತಾವೆ ಏನಪ್ಪ ಅಂದ್ಕೊಂಡ್ರೆ. ಸ್ವಲ್ಪ ಎಡಿಟಿಂಗು ಅದು ಇದು ಕೆಲಸ ಇತ್ತು, ಅದರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ. ಈ ಪ್ರಯಾಗ್ರಾಜ್ಗೆ ಹೋಗಿ ಮತ್ತೆ ಎಲ್ಲೆಲ್ಲಿ ಹೋಗ್ತೀನಿ, ಮತ್ತೆ ಏನೇನು ಮಾಡ್ತೀನಿ ಪ್ರತಿಯೊಂದು ತೋರಿಸ್ತೀನಿ. ಸ್ಟೇ ಟ್ಯೂನ್. ಈ ವಿಡಿಯೋ ಎಲ್ಲ ವೀಡಿಯೋಸು ನೋಡಿರಿ, ಮಿಸ್ ಮಾಡ್ದಿರಾ. ಆಗೋ ಒಂದು ಕಾಮೆಂಟ್ ಹಾಕಿ, ನನಗೊಂದು ಸ್ವಲ್ಪ ಖುಷಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.